ಓಂ ಶಾಸ್ತ್ರಯೋನಿತ್ವಾತ್ ಓಂ ಋಗ್ಯಜುಸ್ಸಾಮಾಥರ್ವಾಶ್ಚ ಭಾರತಂ ಪಂಚರಾತ್ರಕಂ ಅಂತ ಸೂತ್ರ ಭಾಷ್ಯದಲ್ಲಿ ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ಸ್ಕಂದ ಪುರಾಣದ ಮಾತುಗಳನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಅದರಿಂದ ಶಾಸ್ತ್ರಗಳು ನಾವು ನಂಬಬಹುದಾದ ಶಾಸ್ತ್ರಗಳು ಯಾವುದಂತ ಗೊತ್ತಾಗ್ತದೆ. ಅದಲ್ಲದೆ ಮಹಾಭಾರತದ ಶಾಂತಿ ಪರ್ವದ ಮೋಕ್ಷಧರ್ಮ ಪರ್ವ ಅಂತ ಉಪಪರ್ವ ಏನಿದೆ ಅಲ್ಲಿ ಬಂದಿರುವಂತಹ ಮಾತುಗಳನ್ನು ಕೂಡ ಆಚಾರ್ಯ ಉದ್ಧರಿಸ್ತಾರೆ. ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವಚ ಅಂತ ಹೀಗೆ ಬಂದಿದೆ. ಇದರಿಂದಲೂ ಕೂಡ ನಮಗೆ ನಾವು ಸ್ವೀಕಾರ ಮಾಡಬಹುದಾದಂಥ ಗ್ರಂಥಗಳು ಯಾವುದು ಅಂತ ಗೊತ್ತಾಗ್ತದೆ. ಅದನ್ನ ನಾವೀಗ ನೋಡ್ತಾ ಇದ್ದೀವಿ. ಸ್ಕಂದ ಪುರಾಣದನ್ನ ನೋಡಿ ಆಗಿದೆ, ಮಹಾಭಾರತದ ಶಾಂತಿ ಪರ್ವದಲ್ಲಿ ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇದಲ್ಲದೇ ಈ ತತ್ವ ನಿರ್ಣಯದಲ್ಲಿಯೂ ಕೂಡ ಒಂದು ಮೃಗಾದ್ಯ ಭಾರತಂ ಚೈವ ಪಂಚರಾತ್ರ ಮಥಾಖಿಲಂ ಮೂಲ ರಾಮಾಯಣಂ ಚೈವ ಪುರಾಣಂ ಚೈತದಾತ್ಮಕಂ ಈಚಾನುಯಾಯಿನಸ್ತೇಷಾಂ ಸರ್ವೇ ತೇಚ ಸದಾಗಮಾಹ ಅಂತ ಹೀಗೆ ಬ್ರಹ್ಮಾಂಡ ಪುರಾಣದ ಮಾತನ್ನು ಉದ್ಧರಿಸ್ತಾರೆ. ಪ್ರಾಸಂಗಿಕವಾಗಿ ಅದೊಂದು ನೆನಪು ಮಾಡಿಕೊಂಡೆ. ಋಗಾದಿ 4 ವೇದಗಳು, ಭಾರತ ಪೂರ್ಣ ಪಂಚರಾತ್ರವು, ಹಾಗೆ ಮೂಲ ರಾಮಾಯಣ, ಮತ್ತೆ ಏತದಾತ್ಮಕಂ ಪುರಾಣಂ ಅಂದರೆ ಇದಕ್ಕೆ ಅನುಕೂಲವಾಗಿರುವಂಥ ಋಗಾದಿಗಳಿಗೆ ಪಂಚರಾತ್ರ, ಮೂಲ ರಾಮಾಯಣ, ಭಾರತಕ್ಕೆ ಅನುಕೂಲವಾಗಿರುವಂತಹ ಪುರಾಣಗಳು, ಮತ್ತು ಇದನ್ನು ಹೊಂದಿಕೊಂಡಿರುವಂತಹ ಬೇರೆ ಎಲ್ಲ ಗ್ರಂಥಗಳು ಕೂಡ ಸದಾಗಮಗಳು. ಉಳಿದಿದ್ದೆಲ್ಲವೂ ಕೂಡ ದುರಾಗಮಗಳು. ಅವುಗಳಿಂದ ಭಗವಂತ ತಿಳಿಯೋದಿಲ್ಲ ಅಂತ ಒಂದು ಮಾತಿದೆ. ನೋಡಿ, ಈ ತತ್ವ ನಿರ್ಣಯದಲ್ಲಿ ಬಂದಿರೋದನ್ನು ನಾನು ಯಾಕೆ ನೆನಪು ಮಾಡಿಕೊಂಡೆ ಅಂದರೆ, ಪಂಚರಾತ್ರಂ ಅಥ ಅಖಿಲಂ, ಪೂರ್ಣ ಪಂಚರಾತ್ರವು ಕೂಡ ಪ್ರಮಾಣವಾಗಿದೆ ಅಂತ ಅಲ್ಲಿ ಮಾತು ಬಂದಿದೆ. ಇಲ್ಲಿ ಈ ನಾವು ನೋಡ್ತಿರುವ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸ್ಕಂದ ಪುರಾಣದ ಮಾತು ಏನು ಹೇಳಿದ್ದಾರೆ, ಅಲ್ಲಿ ಪಂಚರಾತ್ರಕಂ ಅಂತ ಇಷ್ಟೇ ಬಂದಿದೆ. ಅಖಿಲಂ ಪಂಚರಾತ್ರಕಂ ಅಂತ ಹೇಳುವುದು ನಾನು ನೆನಪು ಮಾಡ್ಕೊಂಡಿದ್ದ ಉದ್ದೇಶ, ಈ ಪಂಚರಾತ್ರ ಗ್ರಂಥ ಏನಿದೆ ಅದನ್ನ ಕೆಲವು ಭಾಗದಲ್ಲಿ ಅಪ್ರಮಾಣ ಅಂತ ಶಂಕರಾಚಾರ್ಯರು ಅದನ್ನ ತಳ್ಳಿ ಹಾಕಿದ್ದಾರೆ. ಉತ್ಪತ್ತಿ ಸಂಭವಾತ್ ಒಂದು ಸೂತ್ರ ಇದೆ ಮುಂದೆ, ಅದು ಈ ಪಂಚರಾತ್ರದ ಪ್ರಾಮಾಣ್ಯವನ್ನ ವಿಮರ್ಶೆ ಮಾಡ್ಲಿಕ್ಕೆ ಹೊರಟಿದೆ ಅಂತ ಶಂಕರಾಚಾರ್ಯರ ವ್ಯಾಖ್ಯಾನದಲ್ಲಿ ಕಂಡು ಬರ್ತದೆ. ವಾಸುದೇವಾತ್ ಸಂಕರ್ಷಣೋ ನಾಮ ಜೀವೋ ಜಾಯತೆ ಅಂತ ಪಂಚರಾತ್ರದಲ್ಲಿ ಒಂದು ಮಾತಿದೆ. ವಾಸುದೇವ ರೂಪಿಯಾದ ಭಗವಂತನಿಂದ ಆ ಜೀವ ಹುಟ್ಟಲಿಕ್ಕೆ ಸಾಧ್ಯ. ಜೀವ ಒಂದು ವೇಳೆ ಹುಟ್ಟಿದ್ದು ಹೌದಾದರೆ ಅದು ಅನಿತ್ಯ ಆಗಬೇಕಾಗ್ತದೆ. ಆದ್ರಿಂದ ಆ ಜೀವನಿಗೆ ಹುಟ್ಟನ್ನು ಹೇಳುವಂಥ ಜೀವೋ ಜಾಯತೆ ಎನ್ನುವ ಮಾತನ್ನ ನಾವು ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ತಸ್ಮಾತ್ ಅಸಂಗತಾ ಏವ ಏಷಾ ಕಲ್ಪನಾ ಅಂತ ಶಂಕರ ಭಾಷ್ಯದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ. ಅದು ಮುಂದೆ ಬರುವಂಥ ಸೂತ್ರ. ಅಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಭಗವಂತನ 4 ವ್ಯೂಹ ರೂಪಗಳು, ಅವುಗಳ ವರ್ಣನೆ, ಅವುಗಳ ಉಪಾಸನೆಯಿಂದ ಮೋಕ್ಷ ಪ್ರಾಪ್ತಿ ಹೀಗೆಲ್ಲ ಇದೆ. ಆದರೆ ಈ ವಾಸುದೇವನಿಂದ ಜೀವ ಹುಟ್ಟುತ್ತಾನೆ ಅಂತ ಹೇಳಿದ್ದು ಮಾತ್ರ ಸರಿಯಲ್ಲ. ಆದ್ರಿಂದ ಪಂಚರಾತ್ರವನ್ನ 100% ಪ್ರಮಾಣ ಅಂತ ಒಪ್ಲಿಕ್ಕೆ ಬರೋದಿಲ್ಲ ಅಂತ ಶಂಕರಾಚಾರ್ಯರು ಅದ್ರ ಬಗ್ಗೆ ವಿಮರ್ಶೆ ಮಾಡಿದ್ದಾರೆ. ತಸ್ಮಾತ್ ಅಸಂಗತಾ ಏವ ಏಷಾ ಕಲ್ಪನಾ, ವಾಸುದೇವನಿಂದ ಜೀವ ಹುಟ್ಟುತ್ತಾನೆ ಅನ್ನೋದು ಮಾತ್ರ ಸರಿಯಲ್ಲ ಅಂತ ಅವರ ಅಭಿಪ್ರಾಯ ಇದೆ. ಅದಕ್ಕೆ ಇಲ್ಲಿ ನಾವೀಗ ನೋಡ್ತಾ ಇರುವ ಮಾತಿನ ಪ್ರಕಾರ ಅಖಿಲಂ ಪಂಚರಾತ್ರಂ, ಸಂಪೂರ್ಣ ಪಂಚರಾತ್ರವು ಕೂಡ ಪ್ರಮಾಣವೇ. ಅದನ್ನ ನೀವು ಅಪ್ರಮಾಣ ಅಂತ ಹಾಗೆ ಹೇಳಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಯಾವುದೋ ಒಂದು ಭಾಗ ಪ್ರಮಾಣ ಅಂತ ಒಪ್ತೀವಿ, ಮತ್ತೊಂದು ಭಾಗ ಪ್ರಮಾಣ ಅಂತ ಒಪ್ಪೋದಿಲ್ಲ, ಇದೆಲ್ಲ ಸರಿಯಲ್ಲ ಅಂತ. ಯಾಕೆಂದ್ರೆ ಪಂಚರಾತ್ರವನ್ನು ರಚನೆ ಮಾಡಿದವನು ಯಾರು? ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ. ಮುಂದೆ ನಾವೀಗ ಮೋಕ್ಷಧರ್ಮ ಪರ್ವತ ಮಾತನ್ನು ನೋಡ್ತಾ ಇದ್ದೀವಲ್ಲ, ಅಲ್ಲೇ ಕೊನೆಗೆ ಒಂದು ಶ್ಲೋಕ ಇದೆ, ಮಧ್ಯದಲ್ಲೇ ಇದೆ, ಪಂಚರಾತ್ರಸ್ಯ ಕೃತ್ಸ್ನಸ್ಯ, ಪೂರ್ಣ ಪಂಚರಾತ್ರದ ವಕ್ತಾನು ಕೂಡ ನಾರಾಯಣನೇ ಆಗಿದ್ದಾನೆ ಅಂತ. ಜ್ಞಾನೇಶ್ವೇತೇಶು ರಾಜೇಂದ್ರ ಸರ್ವೇಶ್ವೇತದ್ ವಿಶಿಷ್ಯತೆ. ಎಲ್ಲ ಜ್ಞಾನಗಳಲ್ಲಿ ಅಂದರೆ ಜ್ಞಾನ ಸಾಧನವಾದ ಪ್ರಮಾಣಗಳಲ್ಲಿ ಈ ಪಂಚರಾತ್ರ ಅಂತ ಅನ್ನೋದು ಬಹಳ ಶ್ರೇಷ್ಠವಾದದ್ದು ಅಂತ
ಬಂದಿದೆ. ಆದ್ದರಿಂದ ಈ ಪಂಚರಾತ್ರವನ್ನು ಕೆಲವು ಭಾಗದಲ್ಲಿ ಸ್ವೀಕಾರ ಮಾಡ್ತೀವಿ, ಕೆಲವು ಭಾಗದಲ್ಲಿ ಸ್ವೀಕಾರ ಮಾಡೋದಿಲ್ಲ ಅಂತ ಅನ್ನೋದೆಲ್ಲ ಸರಿಯಲ್ಲ ಅಂತ. ಆದ್ದರಿಂದ ಅಲ್ಲೇನು 2ನೇ ಅಧ್ಯಾಯದ 2ನೇ ಪಾದದ 42ನೇ ಸೂತ್ರ ಅದು ಉತ್ಪತ್ತಿ ಸಂಭವಾತ್ ಅಂತ. ಉತ್ಪತ್ತಿ ಮತ್ವೇ ಜೀವಸ್ಯ ಅನಿತ್ಯತ್ವಾದಯ ದೋಷಾಹ ಪ್ರಸಜ್ಯೇರನ್, ಶಾಂಕರ ಭಾಷ್ಯದ ಮಾತಿದು. ಜೀವ ಹುಟ್ಟುತ್ತಾನೆ ಅಂತ ಹೇಳಿಬಿಟ್ರೆ ಅವನು ಅನಿತ್ಯ ಆಗಬೇಕಾಗ್ತದೆ. ತದಶ್ಚ ನೈವ ಅಸ್ಯ ಭಗವತ್ ಪ್ರಾಪ್ತಿ ಮೋಕ್ಷ ಸ್ಯಾತ್, ಅವನು ಭಗವಂತನನ್ನು ಪಡ್ಕೊಂಡು ಮುಕ್ತನಾಗುವುದು ಹೇಗೆ? ಆದ್ದರಿಂದ ಪ್ರತಿಷೇಧಯಿಷ್ಯತಿ ಚ ಆಚಾರ್ಯ ಜೀವಸ್ಯ ಉತ್ಪತ್ತಿ, ಜೀವನ ಉತ್ಪತ್ತಿಯನ್ನು ಅನೇಕ ಕಡೆ ನಿರಾಕರಣೆ ಕೂಡ ಮಾಡಿದ್ದಾರೆ. ತಸ್ಮಾತ್ ಅಸಂಗತ ಏಷ ಕಲ್ಪನಾ ಅಂತ ಅಲ್ಲಿ ಮಾತಿರೋದು. ಆದ್ದರಿಂದ ಶಂಕರಾಚಾರ್ಯರ ಮಾತನ್ನ ವಿಮರ್ಶಿಸ್ಲಿಕ್ಕೆ ಹೊರಟಿರುವ ಮಾತಿದು. ಪೂರ್ಣ ಪಂಚರಾತ್ರವು ಕೂಡ ಪ್ರಮಾಣವೇ ಆಗಿದೆ. ಅದನ್ನು ಯಾವ ದೃಷ್ಟಿಯಿಂದಲೂ ಅಪ್ರಮಾಣ ಅಂತ ಹೇಳಬಾರದು. ಈ ಉಳಿದಿದ್ದೆಲ್ಲ ಏನಿದೆ, ಕೆಲವು ಗ್ರಂಥಗಳನ್ನ ಶೈವ ಪುರಾಣಗಳು ಮತ್ತೆ ಬ್ರಹ್ಮ ಪುರಾಣಗಳು ಅಂತೆಲ್ಲ ಏನಿವೆ, ಅದರಲ್ಲಿ ನಾವು ವಿಚಾರ ಮಾಡಿ ಸ್ವೀಕಾರ ಮಾಡಬೇಕಾದಂಥ ಮಾತುಗಳಿರ್ತವೆ. ಅವು ಕೂಡ ಅಪ್ರಮಾಣ ಅಲ್ಲ, ಆದರೆ ಅಲ್ಲಿ ವಿಚಾರ ಮಾಡಬೇಕಾದಂಥ ಅಂಶಗಳಿರ್ತವೆ. ಈ ಪಂಚರಾತ್ರ ಏನಿದೆ ಮಹಾಭಾರತದಂತೆ ಇದು ಕೂಡ ಪೂರ್ಣವಾದಂಥ ಪ್ರಮಾಣವೇ. ಇದು ಒಂದನ್ನು ಇತಿಹಾಸ ಅಂತ ಹೇಳ್ತಾರೆ. ಭಾರತಂ ಪಂಚರಾತ್ರಂ ಚ ಮೂಲ ರಾಮಾಯಣಂ ತಥಾ ಇತಿಹಾಸ ಇತಿ ಪ್ರೋಕ್ತಂ ಅಂತ ಇದು ಅಥರ್ವಣ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳೋದು. ಇವು ಮೂರನ್ನು ಇತಿಹಾಸ ಅಂತ ಹೇಳ್ತಾರೆ. ಭಾಗವತಾದಿ 18 ಪುರಾಣಗಳನ್ನು ಪುರಾಣ ಅಂತ ಹೇಳ್ತಾರೆ. ಹೀಗೆ ಪುರಾಣ ಮತ್ತು ಇತಿಹಾಸ ಅಂತ ಅನ್ನೋದು ಒಂದು ಪಾರಿಭಾಷಿಕವಾದ ಶಬ್ದ. ಪಂಚರಾತ್ರ ಅಂತ ಅನ್ನೋದು ಪೂರ್ಣವಾಗಿ ಪ್ರಮಾಣವೇ ಆಗಿದೆ ಅನ್ನೋದನ್ನು ಆಚಾರ್ಯರು ಇಲ್ಲಿ ಸಮರ್ಥನೆ ಮಾಡಲಿಕ್ಕಾಗಿ ತತ್ವನಿರ್ಣಯದಲ್ಲಿ ಬಂದದ್ದನ್ನು ನೆನಪು ಮಾಡಿಕೊಂಡೆ ಈ ಸಂದರ್ಭದಲ್ಲಿ. ಮತ್ತೆ ನಾವು ಈಗ ನೋಡ್ತಿರುವುದು ಸಾಂಖ್ಯಂ ಯೋಗ ಪಾಶುಪದಂ ವೇದಾರಣ್ಯಕಮೇವಚ ಅಂತ ಭಾಗ ಏನಿದೆ, ಇದು ಮಹಾಭಾರತದ ಶಾಂತಿ ಪರ್ವದ ಉಪಪರ್ವವಾದಂಥ ಮೋಕ್ಷ ಧರ್ಮ ಪರ್ವದಲ್ಲಿ ಬಂದಿರೋದು. ಇದು ಧರ್ಮರಾಜ ಮತ್ತು ಭೀಷ್ಮರ ನಡುವಿನ ಸಂವಾದ ಅಂತ ಕೆಲವು ಸರಿ ಅದನ್ನು ನೋಡಿದಾಗ ಅನಿಸೋ ಸಾಧ್ಯತೆ ಇದೆ, ಸ್ಥೂಲ ನೋಟಕ್ಕೆ ನೋಡಿದಾಗ. ಆದರೆ ಗ್ರಂಥವನ್ನೇ ನಾವು ತೆರೆದು ನೋಡಿದರೆ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಇರುವುದು ಟಿ.ಆರ್. ಕೃಷ್ಣಾಚಾರ್ಯರ ಪಾಠ, ದಕ್ಷಿಣ ಭಾರತದ ಪಾಠ, ಉತ್ತರ ಭಾರತದ ಪಾಠ, ವೈಷ್ಣವ ಪಾಠ ಇತ್ಯಾದಿ ಎಲ್ಲನೂ ತೆಗೆದು ನೋಡಿದರೂ ಕೂಡ ಅದು ಜನಮೇಜಯ ಮತ್ತು ವೈಶಂಪಾಯನರ ನಡುವೆ ನಡೆದಂಥ ಸಂವಾದ. ವಿಷಯದ ಯುಕ್ತಾಯುಕ್ತತೆಗೆ ಇದು ಯಾರ ನಡುವಿನ ಸಂವಾದ ಅಂತ ಅನ್ನೋದು ಬಹಳ ದೊಡ್ಡ ವಿಚಾರ ಏನೂ ಅಲ್ಲ. ಹಾಗೆ ನೋಡಿದರೆ ಇದು ಭೀಷ್ಮ ಮತ್ತು ಧರ್ಮರಾಜರ ನಡುವಿನ ಸಂವಾದ ಅಂತ ಆಗಿದ್ರೆ ಅದಕ್ಕೆ ಹೆಚ್ಚು ಮೌಲ್ಯ ಬರ್ತಿತ್ತು. ವೈಶಂಪಾಯನರು ಮತ್ತೆ ಜನಮೇಜಯರ ನಡುವಿನ ಸಂವಾದ ಅಂದ್ರೆ ಇನ್ನೂ ಸ್ವಲ್ಪ ಕಡಿಮೆದಾಯ್ತೇನೋ ಇದು. ಅವರಿಬ್ರು ಶಕ್ತಿಯ ದೃಷ್ಟಿಯಿಂದ ಧರ್ಮರಾಜ ಮತ್ತು ಭೀಷ್ಮರಿಗಿಂತ ಕಡಿಮೆ ಅವರು ಯೋಗ್ಯತೆಯ ದೃಷ್ಟಿಯಿಂದ. ಆದ್ರಿಂದ ಭೀಷ್ಮ ಮತ್ತು ಧರ್ಮರಾಜನ ಸಂವಾದ ಅಂತಾಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆದ್ರೆ ಹಾಗಿಲ್ಲ. ಮೂಲ ಗ್ರಂಥವನ್ನು ನಾವು ತೆಗೆದು ನೋಡಿದಾಗ ಆ ಥರ ಇಲ್ಲ. ಅದೊಂದು ವಿಷಯವನ್ನ ಶ್ರೋತೃಗಳು ಗಮನಿಸ್ಬೇಕಷ್ಟೆ. ಇಲ್ಲಿ ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವಚ ಅಂತೆಲ್ಲ ಹೀಗಿದೆಯಲ್ಲ, ಕೆಲವು ಕಡೆ ಸಾಂಖ್ಯಂ ಯೋಗಂ ಪಾಶುಪತಂ ಅಂತ ಹೀಗೆಲ್ಲ ಸ್ವಲ್ಪ ವ್ಯತ್ಯಸ್ತವಾದಂಥ ಪಾಠ ಕೇಳಿ ಬರ್ತದೆ. ಯೋಗಂ ಅಂತ ಅದನ್ನು ಓದಬಾರ್ದು, ಯೋಗ ಅಂತ ಓದಬೇಕು. ಸಾಂಖ್ಯಂ ಯೋಗ, ಅದು ಯೋಗ ಅಂತ ಘಂಜ್ ಪ್ರತ್ಯಾಂತವಾದ ಶಬ್ದ. ಘಂಜ್ ಪ್ರತ್ಯಾಂತವಾದ ಶಬ್ದ ಆದ್ದರಿಂದ ಅದನ್ನ ಯೋಗ ಅಂತಲೇ ನಾವು ತಿಳ್ಕೊಳ್ಬೇಕು. ಸಾಂಖ್ಯ, ಯೋಗ ಮತ್ತು ಪಾಶುಪತ ಅಂತ ಈ ಮೂರು ಬಂತಲ್ಲ, ಅಲ್ಲಿ ಸಾಂಖ್ಯ ಮತ್ತು ಪಾಶುಪತ ಆಗಮಗಳ ಬಗ್ಗೆ ವೇದವ್ಯಾಸರು ತಮ್ಮ ಅಸಮಾಧಾನವನ್ನು ಸೂಚನೆ ಮಾಡಿದ್ದಾರೆ. ಇದು ಪ್ರಮಾಣ ಅಲ್ವೇ ಅಲ್ಲ ಅಂತ ಹೇಳಿ. ಸಾಂಖ್ಯ ಪಾಶುಪತಾಭ್ಯಾಮ್ ಯೋಗ ವಿಶಿಷ್ಯತೆ. ಆದರೆ ಈ ಯೋಗ ಮಾತ್ರ ಅಪ್ರಮಾಣ ಅಂತ ವ್ಯಾಸರು ಹೇಳಲಿಲ್ಲ. ಸಾಂಖ್ಯ ಮತ್ತು ಪಾಶುಪತಗಳನ್ನ ಎರಡನ್ನೂ ಅಪ್ರಮಾಣ ಅಂತ ಹೇಳಿದ್ರು. ಯಾಕೆಂದ್ರೆ ಸಾಂಖ್ಯದ ವಕ್ತ ಕಪಿಲ ಏನಿದ್ದಾನೆ ಅವನನ್ನ ಕೆಲವರು ಅಜ್ಞಾನಿಗಳು ಪರಮಾತ್ಮನ ಅವತಾರ ಅಂತ ಹೇಳ್ತಾರೆ. ಅವನಲ್ಲ, ಪರಮಾತ್ಮನ ಅವತಾರನಾದಂಥ ಕಪಿಲ ಬೇರೆನೇ ಇದ್ದಾನೆ. ಅವನು ಬರೆದಂತಹ ಸಾಂಖ್ಯ ನಮಗೆ ಸ್ವೀಕಾರಕ್ಕೆ ಯೋಗ್ಯ ಆಗಿದೆ. ಪರಮಾತ್ಮನ ಅವತಾರ ಅಲ್ಲದೇ ಇರುವಂತಹ ಒಬ್ಬ ವ್ಯಕ್ತಿ ಬರೆದ ಒಂದು ಕುತರ್ಕಗಳಿಂದ ಕೂಡಿದ ಸಾಂಖ್ಯ ಇದೆ, ಅದು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಆದರೆ ಪರಮಾತ್ಮನ ಅವತಾರ ಹೌದ್ಯಾರು ಅಲ್ಲ ಯಾರು ಅಂತ ಅರಿಯದೆ ಅಜ್ಞರಾದವರು ಯಾವುದ್ಯಾವುದೋ ತಪ್ಪು ತತ್ವಗಳನ್ನು ಒಪ್ಕೊಂಡು ಬಿಡ್ತಾರೆ ಅಂತ ವ್ಯಾಸರು ಅಲ್ಲಿ ಸೂಚನೆ ಮಾಡಿದ್ದಾರೆ. ಇನ್ನು ಪಾಶುಪದ ಆಗಮದ ಬಗ್ಗೆನೂ ಕೂಡ
ಪಾಶುಪತಾಗಮವನ್ನು ರಚನೆ ಮಾಡಿದಂಥ ಶಿವ ದೊಡ್ಡ ಜ್ಞಾನಿಯೇ ಆದರೂ ಕೂಡ ಅದನ್ನು ಮೋಹಾರ್ಥವಾಗಿ ರಚನೆ ಮಾಡಿದ್ದಾದ್ರಿಂದ ಅದು ಕೂಡ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಅಂತ ಸೂಚನೆ ಮಾಡಿದ್ದಾರೆ. ಆದರೆ ಇವೆರಡಕ್ಕಿಂತ ಯೋಗ ಅನ್ನೋದು ವಿಶಿಷ್ಟವಾಗಿದೆ. ಯಾಕೆಂದರೆ ವಕ್ತುಹು ದೋಷ ಅಸೂಚನಾತ್, ತತ್ವ ಪ್ರದೀಪದಲ್ಲಿರುವ ವಾಕ್ಯ ಹೇಳ್ತಾ ಇದ್ದೇನೆ. ಆ ಯೋಗವನ್ನು ರಚನೆ ಮಾಡಿದಂಥ ಈ ಹಿರಣ್ಯಗರ್ಭ ಏನಿದ್ದಾನೆ ಅವನ ಬಗ್ಗೆ ಯಾವುದೇ ದೋಷವನ್ನು ತೋರಿಸಿಲ್ಲ ಅಲ್ಲಿ. ನಚ ತತ್ರ ವಿಷ್ಣು ಉತ್ತಮತ್ವ ನಿಷೇಧ, ಮತ್ತು ಅಲ್ಲಿ ವಿಷ್ಣುವಿನ ಉತ್ತಮತ್ವದ ಬಗ್ಗೆ ನಿಷೇಧವೂ ಕೂಡ ಬಂದಿಲ್ಲ. ಆ ಗ್ರಂಥದಲ್ಲಿ ಅದ್ರ ಬಗ್ಗೆ ನಿರಾಕರಣೆಯೂ ಕೂಡ ಬಂದಿಲ್ಲ. ಇಲ್ಲಿ ಆ ಯೋಗ ಅಂದರೆ ಯಾರ್ದು? ಪಾತಂಜಲ ಯೋಗ ಅಂತ ನಾನು ಹೇಳಿದೆ. ಆದರೆ ಗೋವಿಂದಾಚಾರ್ಯರು ವಿಂಧ್ಯ ಅನ್ನುವ ಒಂದು ರಚನೆ ಮಾಡಿದಂಥ ಯೋಗ ಅಂತ ತಮ್ಮ ಪಾಠದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಅದು ಸರ್ವಮೂಲದಲ್ಲಿ ಎಲ್ಲಿಯೋ ಒಂದು ಕಡೆ ಆ ವಿಂಧ್ಯ ಅನ್ನುವಂಥ ಶಬ್ದ ಹಾಗೆ ಬಂದಿರಬೇಕು. ನನಗೂ ಕೂಡ ಹಾಗೆ ಎಲ್ಲಿಯೋ ಅದನ್ನ ಅಧ್ಯಯನ ಮಾಡಿದ ನೆನಪಿದೆ. ಇಲ್ಲಿ ಅಂತೂ ಹೇಳೋದು ಆ ಥರ ಹೇಳ್ತಾರೆ, ಅದೊಂದು ಗೊತ್ತಿರಲಿ ಅಷ್ಟೆ. ಆದರೆ ಜಗನ್ನಾಥ ಯತಿಗಳ ಭಾಷ್ಯ ದೀಪಿಕಾದಲ್ಲಿ ಯೋಗ ಅಂದರೆ ಹಿರಣ್ಯಗರ್ಭೋಕ್ತಂ ಪಾತಂಜಲಂ, ಹಿರಣ್ಯಗರ್ಭ ರಚನೆ ಮಾಡಿದಂಥ ಪಾತಂಜಲ ಯೋಗ ಅಂತ ಹೀಗೆ ಬರೆದಿದ್ದಾರೆ. ಆದ್ದರಿಂದ ಇದು ತುಂಬ ಗೊಂದಲಕ್ಕೆ ಕಾರಣ ಆಗಿದೆ. ಈಗ ನೋಡಿ, ಹಿರಣ್ಯಗರ್ಭೋ ಯೋಗಸ್ಯ ವಕ್ತಾಚೇವ ಚತುರ್ಮುಖ ಅಂತಿದೆಯಲ್ಲ, ಇವತ್ತು ನಮಗೆ ಯೋಗ ಸೂತ್ರಗಳು ಅಂತ ಏನು ಸಿಗ್ತಾವಲ್ಲ, ಇವು ಆ ಹಿರಣ್ಯಗರ್ಭ ರಚನೆ ಮಾಡಿದ ಅಂದರೆ ಚತುರ್ಮುಖ ಬ್ರಹ್ಮನೇ ರಚನೆ ಮಾಡಿದಂಥ ಒಂದು ಯೋಗ ಸೂತ್ರಣ ಇದು ಅಂತ ನಮಗೆ ಗೊಂದಲಕ್ಕೆ ಕಾರಣ ಆಗ್ತದೆ. ಅದು ಯಾವುದು? ಭಾಷ್ಯ ದೀಪಿಕಾದ ಮಾತನ್ನು ಗಮನಿಸಿದರೆ. ಇಲ್ಲದೆ ಹೋದರೆ ಆ ಥರ ಗೊಂದಲ ನಮ್ಗೆ ಆಗಬೇಕಾಗಿಲ್ಲ. ಅದನ್ನು ಬೇರೆ ಬೇರೆ ಕಡೆ ಆಚಾರ್ಯ ಹೇಳಿದ್ದಾರೆ. ತತ್ ಪತಂಜಲಿ ವಿಂಧ್ಯಾದಿಮತಂ ನ ಪುರುಷಾರ್ಥದಂ ಚಾರ್ವಾಕೈರುಚ್ಯತೆ ಮಾನಂ ಅಕ್ಷಜಂ ನಾಪರಂ ಕ್ವಚಿತ್. ಇದೆಲ್ಲ ಅನುವ್ಯಾಖ್ಯಾನದಲ್ಲಿ ಬಂದಿರುವಂಥ ಮಾತು ಅಂತ ಕಾಣಿಸ್ತದೆ ಇದನ್ನು ನೋಡಿದರೆ. ಪತಂಜಲಿ, ವಿಂಧ್ಯ ಇತ್ಯಾದಿಗಳು ಹೇಳುವ ಮಾತುಗಳೇನಿದೆ ಅದ್ಯಾವುದು ಕೂಡ ಪುರುಷಾರ್ಥದ ಅಲ್ಲ, ಅದನ್ನು ನಂಬಬೇಡಿ ಅಂತ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ದ್ವಿತೀಯಾಧ್ಯಾಯದ ದ್ವಿತೀಯ ಪಾದದಲ್ಲಿ ಇದನ್ನು ಹೇಳಿದಂತೆ ಕಾಣಿಸ್ತದೆ. ಆದ್ದರಿಂದ ಅವರ ಮತಗಳು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. 2ನೇ ಅಧ್ಯಾಯದ 2ನೇ ಪಾದದಲ್ಲಿ ಅನುವ್ಯಾಖ್ಯಾನದಲ್ಲಿ ಸುಮಾರು 39ನೇ ಶ್ಲೋಕ, ಅಲ್ಲಿ ಪತಂಜಲಿ, ವಿಂಧ್ಯ ಮೊದಲಾದವರ ಮತ ಪುರುಷಾರ್ಥಕ್ಕೆ ಕಾರಣ ಅಲ್ಲ ಅಂತ ಹೇಳಿದ್ದಾರೆ. ಪತಂಜಲಿ ಅಂದರೆ ಯೋಗ, ಈ ವಿಂಧ್ಯ ಅವನು ಕೂಡ ಒಬ್ಬ ಯೋಗದ ಕರ್ತ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಅದೇನೇ ಇರಲಿ, ಈಗ ನಮಗೆ ಸಿಗ್ತಾ ಇರುವಂಥ ಯೋಗ ಏನಿದೆ, ಯೋಗ ಸೂತ್ರಗಳು ಅಂತ, ಇದು ಆ ಹಿರಣ್ಯಗರ್ಭನೇ ಬರೆದಂಥ ಯೋಗನ? ಭಾಷ್ಯ ದೀಪಿಕಾಚಾರ್ಯ ಮಾತು ನೋಡಿದರೆ ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗ್ತದೆ. ಅಂತೂ ಏನೇ ಇದ್ರೂ ಪೂರ್ಣವಾಗಿ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಮೂಲ ಹಿರಣ್ಯಗರ್ಭ ರಚನೆ ಮಾಡಿದ ಒಂದು ಯೋಗ ಇದ್ದಿರಬೇಕು. ಅದರಲ್ಲಿ ವಿಷ್ಣು ಸರ್ವೋತ್ತಮತ್ವದ ನಿಷೇಧ ಏನೂ ಇಲ್ಲ. ಆದ್ದರಿಂದ ಮಹಾಭಾರತ ಅದನ್ನು ನಿರಾಕರಣೆ ಕೂಡ ಮಾಡಿಲ್ಲ. ಇದಿಷ್ಟು ಸಾಂಖ್ಯ, ಯೋಗ ಮತ್ತು ಪಾಶುಪತದ ಬಗ್ಗೆ ಆಯಿತು. ಇನ್ನು ಪಂಚರಾತ್ರದ ಬಗ್ಗೆ. ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ, ಸ್ವಯಂ ನಾರಾಯಣನೇ ಅದನ್ನು ರಚನೆ ಮಾಡಿದ್ದಾನೆ. ಎಲ್ಲ ಜ್ಞಾನಗಳಲ್ಲಿಯೂ ಅಂದರೆ ಜ್ಞಾನ ಸಾಧನವಾದಂಥ ಗ್ರಂಥಗಳಲ್ಲಿಯೂ ಕೂಡ ಅದೊಂದು ವಿಶಿಷ್ಟವಾದ ಗ್ರಂಥ ಆಗಿದೆ. ಜ್ಞಾನೇಶ್ವೇತೇಷು ಸರ್ವೇಷು ಸಾಂಖ್ಯ ಪಾಶುಪತಾದಿಷು ಯಥಾಯೋಗಂ ಯಥಾನ್ಯಾಯಂ ನಿಷ್ಠಾ ನಾರಾಯಣ ಪರಹ. ಆದರೆ ಈ ಸಾಂಖ್ಯ, ಯೋಗ ಮತ್ತು ಪಾಶುಪತ ಹೀಗೆಲ್ಲ ಗ್ರಂಥಗಳು ನಮ್ಮ ಕಣ್ಣೆದುರಿಗಿದೆಯಲ್ಲ, ಮತ್ತು ಇವು ಎಲ್ಲವನ್ನು ಕೂಡ ನಾವು ಪೂರ್ಣವಾಗಿ ತಳ್ಳಿಯೇ ಹಾಕಬೇಕಾ? ಇದರಲ್ಲಿ ಏನಾದರೂ ಸ್ವೀಕಾರಕ್ಕೆ ಯೋಗ್ಯವಾದಂಥ ಅಂಶ ಇದೆಯಾ ಅಂತ ನಮಗೊಂದು ಸಂಶಯ ಬರ್ತದೆ. ಅದಕ್ಕೆ ಯಥಾಯೋಗಂ ಯಥಾ ನ್ಯಾಯಂ ನಿಷ್ಠಾ ನಾರಾಯಣ ಪರಹ, ಅಲ್ಲಿಯೂ ಕೂಡ ನಾರಾಯಣನ ಒಂದು ಪ್ರತಿಪಾದನೆ ಇದೆ ಅಂತ ಮಹಾಭಾರತ ಹೇಳ್ತದೆ. ನೋಡಿ, ಯಥಾಯೋಗಂ ಅಂದರೆ ಸರ್ವಶಬ್ದಾನ ಬ್ರಹ್ಮಣಿ ವೃತ್ಯ, ತ್ರಿವಿಕ್ರಮ ಪಂಡಿತರ ಮಾತು. ಯೋಗ ಅಂದರೆ ಒಂದು ಧಾತು ಮತ್ತು ಧಾತುವಿನ ಮುಂದೆ ಬರುವಂಥ ಒಂದು ಪ್ರತ್ಯಯ, ಅವೆರಡರ ನಡುವಿನ ಸಂಬಂಧಕ್ಕೆ ಯೋಗ ಅಂತಂತಾರೆ, ನಮಗೆ ಗೊತ್ತಿದೆ. ಆದ್ದರಿಂದ ಯಥಾಯೋಗ ಅಂದರೆ ಯೋಗಕ್ಕೆ ಅನುಸಾರವಾಗಿ ಸರ್ವ ಶಬ್ದಗಳು ಕೂಡ ಬ್ರಹ್ಮನಲ್ಲೇ ಪ್ರತಿಪಾದನೆ ಮಾಡ್ತಾವಲ್ಲ. ಆದ್ದರಿಂದ ನೀವು ಸಾಂಖ್ಯಶಾಸ್ತ್ರವನ್ನು, ಯೋಗಶಾಸ್ತ್ರವನ್ನು, ಪಾಶುಪತ ಶಾಸ್ತ್ರವನ್ನು ಎಲ್ಲವನ್ನೂ ತೆಗೆದು ನೋಡಿದರೆ, ಆಗ್ರಹರಹಿತರಾಗಿ ವಿಚಾರ ಮಾಡಿದರೆ ಮತ್ತು ಸೂಕ್ಷ್ಮ ದೃಷ್ಟಿಯಿಂದ ವಿಚಾರ ಮಾಡಿಬಿಟ್ರೆ ಭಗವಂತನ ಸರ್ವೋತ್ತಮತ್ವವೇ ಅಲ್ಲಿ ಗೊತ್ತಾಗ್ತದೆ. ಪಶುಪತಿಯೇ ಸರ್ವೋತ್ತಮ ಅಂತ ಪಾಶುಪತ ಆಗಮದಲ್ಲಿ ಬಂದರೆ, ಪಶುಪತಿ ಅಂದರೆ ರುದ್ರ ಅಂತ ಅರ್ಥ ಮಾಡೋದನ್ನು ಬಿಟ್ಟು ಭಗವಂತ ಅಂತ ಅರ್ಥ ಮಾಡಿಬಿಟ್ರೆ ಮುಗಿದು ಹೋಯ್ತು, ಎಲ್ಲ ಸಮಸ್ಯೆಗಳು
ಪರಿಹಾರ ಕಂಡುಬಿಡ್ತವೆ ಅಂತ ಅದರ ತಾತ್ಪರ್ಯ. ಅದಕ್ಕೆ ಸಕಲ ಶಬ್ದಗಳನ್ನು ಬ್ರಹ್ಮನಲ್ಲಿ ಸಮನ್ವಯ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿದ್ರೆ ಆ ಸಕಲ ಶಬ್ದಗಳಿಗೂ ಬ್ರಹ್ಮನಲ್ಲಿ ಸಮನ್ವಯವನ್ನೇ ಯೋಗ ಅಂತ ಹೇಳ್ತಾರೆ. ಆ ಯೋಗಕ್ಕೆ ಅನುಸಾರವಾಗಿ ಅಂತ ಅರ್ಥ. ಆಮೇಲೆ ಯಥಾ ನ್ಯಾಯಂ ಅಂದರೆ ಯಥಾ ವಿಷ್ಣು ತಾತ್ಪರ್ಯೋಪಪತ್ತಿ. ನ್ಯಾಯ ಅಂದರೆ ಈ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಪೂರ್ವತ, ತಾತ್ಪರ್ಯ ಮೊದಲಾದ ಲಿಂಗಗಳು ಇರ್ತಾವಲ್ಲ ಅವು ಅಂತ ಕಾಣಿಸ್ತದೆ. ವಿಷ್ಣುವಿನಲ್ಲೇ ಅದಕ್ಕೆಲ್ಲದಕ್ಕೂ ಕೂಡ ತಾತ್ಪರ್ಯ ಇದೆ. ವಿಷ್ಣುವಿನ ಹಿರಿಮೆ ಗರಿಮೆಗಳನ್ನು ಹೇಳುವುದೇ ಅದರ ಉದ್ದೇಶ ಆಗಿದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ನಿಸ್ಸಂಶಯೇಶು ಇಲ್ಲಿ ಮುಂದೆ ಜ್ಞಾನೇಶ್ವೇತೇಶ್ವರಾಶಿ ಸಾಂಖ್ಯ ಪಶುಪತಾದಿಷು ಹೀಗೆ ಯೋಗಕ್ಕನುಸಾರವಾಗಿ ನ್ಯಾಯಕ್ಕನುಸಾರವಾಗಿ ಎಲ್ಲ ಕಡೆಯೂ ಕೂಡ ಪರಹ ನಾರಾಯಣ, ಸರ್ವೋತ್ತಮನಾಂಥ ನಾರಾಯಣನೇ ನಿಷ್ಠಾ, ಅವನೇ ಅಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ಸಂಶಂಶಯಾಸ್ತೆ ಸರ್ವೇಪಿ ಪಂಚರಾತ್ರಂ ಅಸಂಶಯಂ. ಆದರೆ ಸ್ಥೂಲ ನೋಟಕ್ಕೆ ನೀವು ಸಾಂಖ್ಯವನ್ನು, ಯೋಗವನ್ನು, ಮತ್ತಿನ್ನೊಂದು ಯಾವುದೋ ಗ್ರಂಥವನ್ನು ಓದಬೇಕು ಅಂತ ಹೊರಟ್ರೆ ಅವೆಲ್ಲ ಸಂಶಯಕ್ಕೆ ಕಾರಣ ಆಗ್ತವೆ. ಅವು ಸಂಶಯದಿಂದ ಕೂಡಿವೆ. ಅವು ಸಂಶಯದಿಂದ ಕೂಡುವುದು ಅಂದರೆ ಓದಿದವರಿಗೆ ಸಂಶಯಕ್ಕೆ ಕಾರಣ ಆಗ್ತವೆ ಅಂತ ಅರ್ಥ. ಆದರೆ ಪಂಚರಾತ್ರ ಮಾತ್ರ ಸ್ಪಷ್ಟವಾಗಿ ಭಗವಂತನ ಮಹಿಮೆಯನ್ನು ಹೇಳ್ತದೆ. ನಿಸ್ಸಂಶಯೇಶು ಸರ್ವೇಶು ನಿತ್ಯಂ ವಸತಿ ಕೇಶವ. ಯಾವುದು ನಿಸ್ಸಂದಿಗ್ಧವಾಗಿ ಭಗವಂತನನ್ನು ಪ್ರತಿಪಾದನೆ ಮಾಡ್ತದೋ ಅಲ್ಲಿ ಭಗವಂತನ ಸನ್ನಿಧಾನ ಹೆಚ್ಚಿರ್ತದೆ ಅಂಥ ಗ್ರಂಥಗಳಲ್ಲಿ. ಸಸಂಶಯಾನ್ ಹೇತುಬಲಾನ್ ನ ಅಧ್ಯಾವಸತಿ ಮಾಧವ. ಎಲ್ಲಿ ಸಂಶಯಕ್ಕೆ ಕಾರಣ ಆಗುವಂತೆ ಕೇವಲ ಕುತರ್ಕದ ಬಲದಿಂದ ಯಾವುದ್ಯಾವುದೋ ಅಸಂಬದ್ಧವಾದ ವಿಷಯದ ಪ್ರತಿಪಾದನೆ ಇರ್ತದೋ ಅಂಥ ಗ್ರಂಥಗಳಲ್ಲಿ ಮಾಧವ, ಭಗವಂತ, ಅವನು ಅಲ್ಲಿ ಇರೋದಿಲ್ಲ. ಮಾಧವ ಅಂತ ಯಾಕೆ ಹೇಳಿದರು ಅಂದರೆ, ಮಾ ಅಂದರೆ ವಿದ್ಯಾ, ಅಂಥ ವಿದ್ಯೆಯ ಪತಿಯಾದಂತಹ, ಧವ ಅಂದರೆ ಪತಿ ಅಂತ ಅರ್ಥ. ಅದು ಹರಿವಂಶ ಮೊದಲಾದ ಕಡೆ ಅಂಥದ್ದು ನಿಷ್ಪತ್ತಿ ಬಂದಿದೆ. ಅದನ್ನು ನಾನು ನೆನಪು ಮಾಡ್ಕೊಂಡು ಹೇಳಿದೆ. ಮಾ ವಿದ್ಯೇತಿ ಸಮಾಖ್ಯಾತ ಅಂತ ಬಂದಿದೆ. ಅದರಿಂದ ವಿದ್ಯಾಭಿಮಾನಿಯಾದಂತಹ ಲಕ್ಷ್ಮೀದೇವಿಯ ಪತಿಯಾದಂಥ ಭಗವಂತ ಸ್ಪಷ್ಟವಾಗಿ ಭಗವಂತನ ಪ್ರತಿಪಾದನೆ ಮಾಡುವ ಗ್ರಂಥಗಳಲ್ಲಿ ಮಾತ್ರ ಇರ್ತಾನೆ ಹೊರತು ಬೇರೆ ಕಡೆ ಅವನು ಇರೋದಿಲ್ಲ ಅಂತ ಅದರ ಅಭಿಪ್ರಾಯ. ಅಧ್ಯಾವಸ್ತಿಕೇಶವ ಪಂಚರಾತ್ರ ವಿಧೋ ಏತು ಯಥಾಕ್ರಮ ಪರಾಹ ನೃಪ. ಪಂಚರಾತ್ರ ಗ್ರಂಥವನ್ನು ಬಲ್ಲಂತಹ ಜನ ಯಥಾಕ್ರಮ ಪರಾಹ. ಯಥಾಕ್ರಮ ಅಂದರೆ ದೇವತಾ ತಾರತಮ್ಯ. ಆ ತಾರತಮ್ಯವನ್ನು ಸರಿಯಾಗಿ ತಿಳಿದವರಾಗಿ ಏಕಾಂತ ಭಾವೋಪಗತಾಹ, ಭಗವಂತನಲ್ಲಿ ಸರಿಯಾದಂಥ ಭಕ್ತಿಯನ್ನೂ ಮಾಡಿ ಅವರು ತತ್ವಜ್ಞಾನವನ್ನು ಪಡಿತಾರೆ ಅಂತ ಅದರ ತಾತ್ಪರ್ಯ. ವಾಸುದೇವಂ ವಿಶಂತಿತೆ. ನೋಡಿ, ನಿಸ್ಸಂಶಯೇಶು ಅಂದರೆ ಯಥಾನಿಶ್ಚಿತಾರ್ಥೇಶು, ಸ್ಪಷ್ಟವಾಗಿ ವಿಷಯವನ್ನು ಪ್ರತಿಪಾದನೆ ಮಾಡುವಂಥ ಗ್ರಂಥಗಳು ಅಂತ ತಾತ್ಪರ್ಯ. ಹೇತು ಬಲಾನ್ ಅಂದರೆ ಹೇತು ಮಾತ್ರ ಬಲಾನ್, ಪ್ರಮಾಣಗಳ ಬೆಂಬಲವಿಲ್ಲದೆ ಕೇವಲ ತರ್ಕದ ಆಧಾರದಿಂದ ಯಾವುದ್ಯಾವುದನ್ನು ಪ್ರತಿಪಾದನೆ ಮಾಡುವಂಥ ಶಾಸ್ತ್ರಗಳೇನಿವೆ ಅವುಗಳನ್ನು ಅಲ್ಲಿ ಭಗವಂತ ಯಾವತ್ತೂ ಕೂಡ ಇರೋದಿಲ್ಲ ಅಂತ ಅದರ ತಾತ್ಪರ್ಯ. ಯಥಾಕ್ರಮ ಪರಾಹ ಯಥೋಕ್ತ ದೇವತಾರ್ಥತಾರತಮ್ಯ ಕ್ರಮಪರಾಹ, ಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾದ ತಾರತಮ್ಯವನ್ನು ಸರಿಯಾಗಿ ಬಲ್ಲವರಾಗಿ ಅಂತ ಅದರ ಅರ್ಥ. ಪಂಚರಾತ್ರಸ್ಯ ಸಾಕ್ಷಾತ್ ವೇದಾರಣ್ಯಕ ಏಕಾರ್ಥತಾ ಸ್ಪಷ್ಟೀಕರಣಾಯ ವೇದಾರಣ್ಯಕ ಸ್ಥಾನೆ ಪಂಚರಾತ್ರಸ್ಯ ಪ್ರಾಮಾಣ್ಯ ಮುಕ್ತಂ. ನೋಡಿ, ಇದೊಂದು ತುಂಬ ವಿಚಿತ್ರವಾಗಿದೆ. ಆ ಮಹಾಭಾರತದ ಮಾತುಗಳನ್ನು ಗಮನಿಸಿದರೆ ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವಚ ಜ್ಞಾನಾನ್ಯೇತಾನಿ ಭಿನ್ನಾನಿ ಉತಾಹೋ ನೇತಿ ಚೋಚ್ಯತಾಂ ಅಂತ ಜನ್ಮೇಜಯನ್ ಪ್ರಶ್ನೆ ಇದೆ. ಸಾಂಖ್ಯ ಒಂದು ಗ್ರಂಥ, ಯೋಗ ಒಂದು ಗ್ರಂಥ, ಪಾಶುಪತ ಒಂದು ಗ್ರಂಥ ಮತ್ತು ವೇದಾರಣ್ಯಕ ಇದು ಇನ್ನೊಂದು ಗ್ರಂಥ. ಇವು ಎಲ್ಲವೂ ಕೂಡ ಪರಸ್ಪರ ವಿರುದ್ಧವಾದ ಗ್ರಂಥಗಳು. ಅಥವಾ ಒಂದು ವೇಳೆ ವಿರುದ್ಧವಾದ ಗ್ರಂಥಗಳಾದರೆ ಅದರಲ್ಲಿ ಪ್ರಮಾಣ ಯಾವುದು? ಅಥವಾ ಅವು ಎಲ್ಲ ಗ್ರಂಥಗಳು ಕೂಡ ತೋರಿಕೆಗೆ ವಿರುದ್ಧವಾಗಿ ಕಂಡರೂ ಕೂಡ ಅಂತರಂಗದಲ್ಲಿ ಅವುಗಳಿಗೆ ವಿರೋಧ ಏನೂ ಇಲ್ಲ. ಆ ವಿರೋಧವನ್ನು ನಾವು ಪರಿಹರಿಸಿ ಒಂದು ಏಕಸೂತ್ರತೆಯನ್ನು ಅಲ್ಲೇನಾದರೂ ಅರ್ಥ ಮಾಡ್ಲಿಕ್ಕೆ ಬರ್ತದೋ ಹೇಗೆ ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೊಡುವಾಗ ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವಚ, ಇವೆಲ್ಲವೂ ಕೂಡ ಭಿನ್ನ ಭಿನ್ನವಾದದ್ದೇ, ಅದರಲ್ಲೇನು ನೀವು ಸಂಶಯ ಪಡಬೇಕಾದ್ದಿಲ್ಲ ಅಂತ ಹೇಳಿದ್ದಾರೆ. ಹೇಳಿ ಸಾಂಖ್ಯವನ್ನು ರಚನೆ ಮಾಡಿದವನು ಯಾರು, ಮತ್ತು ಯೋಗವನ್ನು ರಚನೆ ಮಾಡಿದವನು ಯಾರು, ಪಾಶುಪತವನ್ನು ರಚನೆ ಮಾಡಿದವನು ಯಾರು, ಪಂಚರಾತ್ರವನ್ನು ರಚನೆ ಮಾಡಿದವನು ಯಾರು ಅಂತೆಲ್ಲ ಹೇಳಿದರು. ವೇದಾರಣ್ಯಕವನ್ನು ರಚನೆ ಮಾಡಿದವನು ಯಾರು ಅಂತ ಹೇಳಲಿಲ್ಲ, ಯಾಕಂದರೆ ಅದು ಅಪೌರುಷೇಯ. ಆದ್ದರಿಂದ
ಅದಕ್ಕೊಬ್ಬ ರಚಯಿತ ಇಲ್ಲವೇ ಇಲ್ಲ, ಅದೆಲ್ಲರಿಗೂ ಗೊತ್ತಿದೆ. ಅದು ಕೇಳುವವನಿಗೂ ಆ ಜಿಜ್ಞಾಸೆ ಏನಿಲ್ಲ, ಹೇಳುವವನು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೂಡ ಕೊಡಬೇಕಾದ ಅಗತ್ಯ ಇಲ್ಲ. ಅಲ್ಲಿ ಬಂದಿದ್ದೇನಂತ, ಈ ವೇದಾರಣ್ಯಕದ ಬಗ್ಗೆನೇ ಮೊದಲು ಬಂದಿದೆ. ಪಂಚರಾತ್ರದ ಬಗ್ಗೆ ಮೊದಲು ವಿಚಾರವೇ ಬಂದಿದ್ದಿಲ್ಲ. ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ, ಆ ವೇದಾರಣ್ಯಕವನ್ನು ಕೈ ಬಿಟ್ಬಿಟ್ರು. ಪ್ರಶ್ನದಲ್ಲಿ ವೇದಾರಣ್ಯಕದ ಬಗ್ಗೆ ಬಂದಿದೆ, ಉತ್ತರ ಕೊಡುವಾಗ ಆ ವೇದಾರಣ್ಯಕದ ಬಗ್ಗೆ ಬಂದೇ ಇಲ್ಲ, ಪಂಚರಾತ್ರದ ಬಗ್ಗೆ ಬಂದಿದೆ. ನೋಡಿ, ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ ಅಂತ ಇದ್ದಕ್ಕಿದ್ದಂಗೆ ಪಂಚರಾತ್ರ ಅಂತ ಯಾಕೆ ಬಂತು? ಅದನ್ನೊಂದನ್ನು ಪ್ರಮಾಣ ಅಂತ ಹೇಳಿದ್ರು. ಹಿಂದೆ ಅದ್ರ ಬಗ್ಗೆ ಪ್ರಶ್ನವೇ ಬಂದಿದ್ದಿಲ್ಲ. ಸಾಂಖ್ಯ, ಯೋಗ, ಪಾಶುಪತ, ವೇದಾರಣ್ಯಕ ಅಂತ ಬಂದಿದೆ. ಇಲ್ಲಿ ಪಂಚರಾತ್ರ ಅಂತ ಒಮ್ಮೆಲೆ ಬಂತು ಯಾಕೆ? ಇದನ್ನೆಲ್ಲ ಸ್ವಲ್ಪ ಗಮನಿಸಿದ್ರೆ, ಪಂಚರಾತ್ರ ಮತ್ತು ಈ ವೇದಾರಣ್ಯಕ ಅಂದರೆ ಅಪೌರುಷೇಯವಾದಂತಹ ವೇದರಾಶಿ, ಇವೆರಡಕ್ಕೂ ಕೂಡ ಏಕಾರ್ಥತಾ ಇದೆ, ಸಮಾನವಾದ ಅರ್ಥವನ್ನೇ ಅವು ಪ್ರತಿಪಾದನೆ ಮಾಡ್ತವೆ. ಏಕಾರ್ಥತಾವನ್ನು ಸ್ಪಷ್ಟೀಕರಣ ಮಾಡಲಿಕ್ಕಾಗಿ ವೇದಾರಣ್ಯಕ ಸ್ಥಾನೇ ಪಂಚರಾತ್ರಸ್ಯ ಪ್ರಾಮಾಣ್ಯ ಉಕ್ತಂ. ನೋಡಿ, ಸಾಂಖ್ಯದ ಗತಿ ಏನು ಅಂತ ಹೇಳಿದರು, ಪಾಶುಪತದ ಗತಿ ಏನು ಅಂತ ಹೇಳಿದರು, ಯೋಗದ ಸ್ಥಿತಿ ಗತಿ ಏನು ಅದನ್ನೂ ಹೇಳಿದರು. ಪಂಚರಾತ್ರ ಒಂದು ಪ್ರಮಾಣ ಅಂತ ಹೇಳಿದರು. ಮುಂದೆ ವೇದಾರಣ್ಯಕ ಒಂದು ಪ್ರಮಾಣ ಅಂತ ಹೇಳಬೇಕಾಗಿತ್ತಲ್ಲ, ಅದನ್ನು ಬಿಟ್ಟು ಅದ್ರ ಜಾಗದಲ್ಲಿ ಪಂಚರಾತ್ರಕ್ಕೆ ಯಾಕೆ ಪ್ರಾಮಾಣ್ಯ ಹೇಳಿದರು ಅಂದರೆ, ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಹೇಳಿಬಿಟ್ರೆ ವೇದಾರಣ್ಯಕ್ಕೂ ಕೂಡ ಪ್ರಾಮಾಣ್ಯ ಹೇಳಿದಂತೇನೆ. ಯಾಕಂದರೆ ಅವೆರಡೂ ಕೂಡ ಸಮಾನವಾದ ಅಭಿಪ್ರಾಯ ಇರುವಂಥ ಗ್ರಂಥಗಳು. ಆದ್ದರಿಂದ ನಾವು ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಹೇಳಿಬಿಟ್ರೆ ವೇದಾರಣ್ಯಕಗಳಿಗೂ ಮತ್ತು ವೇದ ಅರಣ್ಯಕ ಅಂತ ಎರಡೆರಡು ಯಾಕೆ ಬಂದಿದೆ ಅದನ್ನು ನಾನು ನಾಳೆ ಹೇಳ್ತೇನೆ. ಯಾಕಂದರೆ ಅರಣ್ಯಕ ಅಂತಂದರೆ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು 4 ಇದೆ. ಅಲ್ಲಿ ವೇದ ಅಂದರೆ ಸಂಹಿತ, ಇನ್ನು ಬ್ರಾಹ್ಮಣ ಮತ್ತು ಉಪನಿಷತ್ತನ್ನು ತಗೊಂಡಿಲ್ಲ ಯಾಕೆ ಅಂತ ಅದನ್ನು ನಾವು ಛಾಂದೋಗ್ಯ ಉಪನಿಷತ್ ಭಾಷ್ಯದ ಆಧಾರದಲ್ಲಿ ನಾಳೆ ದಿವಸ ವಿಚಾರ ಮಾಡೋಣ. ಅಂತೂ ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಹೇಳಿಬಿಟ್ರೆ ವೇದಾರಣ್ಯಕಗಳಿಗೂ ಪ್ರಾಮಾಣ್ಯ ಹೇಳಿದಂತೇನೆ, ಅದರಿಂದ ಏನು ಸಮಸ್ಯೆ ಇಲ್ಲ ಅಂತ ಅಭಿಪ್ರಾಯ. ಮೋಕ್ಷ ಧರ್ಮೇಶ್ವಿತಿ ಬಹುವಚನಂ ಧರ್ಮ ಭೇದಾತ್, ತ್ರಿವಿಕ್ರಮ ಪಂಡಿತರ ಮಾತು. ಮೋಕ್ಷ ಧರ್ಮೇಶು ಅಂತ ಆಚಾರ್ಯ ಯಾಕೆ ಬಹುವಚನ ಹೇಳ್ತಾರೆ ಅಂದರೆ, ಮಹಾಭಾರತದ ಶಾಂತಿ ಪರ್ವದ ಉಪಪರ್ವವಾದಂತಹ ಮೋಕ್ಷ ಧರ್ಮ ಪರ್ವ ಯಾಕೆ ಮೋಕ್ಷ ಧರ್ಮ ಪರ್ವ ಅಂತ ಕರೆಸ್ಕೊಂಡಿದೆ ಅಂದರೆ, ಅದರಲ್ಲಿ ಮೋಕ್ಷೋಪಯೋಗಿಯಾದ ಶ್ರೇಷ್ಠ ತತ್ವಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆದ್ದರಿಂದ ಅಲ್ಲಿರುವವು ಮೋಕ್ಷ ಧರ್ಮಗಳು. ಆ ಪರ್ವದಲ್ಲಿ ಆ ಧರ್ಮಗಳ ವರ್ಣನದ ನಡುವೆ ಈ ನಮಗೆ ಬೇಕಾದಂಥ ಕೆಲವು ವಿಷಯಗಳು ಬಂದಿವೆ. ಅದಕ್ಕಾಗಿ ಧರ್ಮ ಭೇದ, ಅನೇಕ ಧರ್ಮಗಳು ಉಪಯುಕ್ತವಾದ ತತ್ವಗಳು ಅಲ್ಲಿರೋದ್ರಿಂದ ಮೋಕ್ಷ ಧರ್ಮೇಶು ಅಂತ ಹೇಳಿದ್ದಾರೆ. ಮುಂದೆ ಶಾಸ್ತ್ರಂ ನೋಡಿ, ಕೊನೆಗೆ ಶಾಸ್ತ್ರಂ ಯೋನಿ ಪ್ರಮಾಣಂ ಅಸ್ಯ ಇತಿ ಶಾಸ್ತ್ರಯೋನಿ ಅಂತಿದೆ. ಇದು ಅಸ್ಯ ಶಾಸ್ತ್ರಯೋನಿ ಅಂತೇನಿದೆ ಅದು ನಪುಂಸಕಲಿಂಗ ಶಬ್ದ. ಕೊನೆಗೆ ಮೂಲತಃ ಯೋನಿ ಶಬ್ದ ಸ್ತ್ರೀಲಿಂಗ, ಆದರೆ ಈ ಬ್ರಹ್ಮ ಶಬ್ದ ನಪುಂಸಕಲಿಂಗ ಆದ್ದರಿಂದ ಅದಕ್ಕೆ ವಿಶೇಷಣವಾಗಿ ಶಾಸ್ತ್ರಂ ಯೋನಿ ಅಸ್ಯ, ಈ ಶಾಸ್ತ್ರಯೋನಿ ಅಂತ ಆಗ್ತದೆ. ನೋಡಿ, ಅಸ್ಯ ಅಂತ ಯಾಕೆ ಹೇಳ್ತಾರೆ ಅಂದರೆ, ನಾವು ನಮ್ಮ ಬಹುವ್ರೀಹಿ ಸಮಾಸದಲ್ಲಿ ಶಾಸ್ತ್ರಂ ಯೋನಿ ಯಸ್ಯ ತತ್ ಶಾಸ್ತ್ರಯೋನಿ ಅಂತ ಹೇಳ್ತೇವೆ. ಬಹುವ್ರೀಹಿ ಸಮಾಸ ನೀವು ಮಾಡುವಾಗ ಯಸ್ಯ ಅಂತಲೇ ಏನು ಮಾಡಬೇಕಾಗಿಲ್ಲ, ಶಾಸ್ತ್ರಂ ಯೋನಿ ಅಸ್ಯ, ಅದರಿಂದ ಶಾಸ್ತ್ರಯೋನಿ ಅಂತ ಇಷ್ಟೇ ಅದನ್ನು ಮಾಡಿ ಮುಗಿಸ್ಬಹುದು. ಅದು ಅಸ್ಯ ಅಂತ ಅವ್ರು ಮಾಡಿದ್ರಿಂದ ನಾವು ಬಹುವ್ರೀಹಿ ಅಂತಲೇ ತಿಳ್ಕೋಬೇಕು. ಅಸ್ಯ ವಿಷ್ಣೋ ಶಾಸ್ತ್ರ ಅಂತನ್ನೋದು ಯೋನಿ ಜ್ಞಪ್ತಿ ಕಾರಣವಾಗಿದೆ, ಆದ್ದರಿಂದ ಶಾಸ್ತ್ರಯೋನಿ ಅಂತ ಹೀಗದರ ಅರ್ಥ. ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ ಅಲ್ಲಿ ಶಾಸ್ತ್ರಯೋನಿತ್ವಾಧಿಕರಣ ಇಲ್ಲಿಗೆ ಸಮಾಪ್ತವಾಗಿದೆ. ಮಹಾಭಾರತದ ಮೋಕ್ಷ ಧರ್ಮ ಪರ್ವದ 182ನೇ ಅಧ್ಯಾಯದಲ್ಲಿ 63ನೇ ಶ್ಲೋಕಕ್ಕೆ ಲಕ್ಷಾಲಂಕಾರ ಇದೆ. ಅದು ತ್ರಿವಿಕ್ರಮ ಪಂಡಿತರ ಮಾತಿಗೆ ವಿರುದ್ಧ ಆಗಿದೆ. ಆದ್ದರಿಂದ ಅದನ್ನೆಲ್ಲ ಎಷ್ಟು ಸ್ವೀಕಾರ ಮಾಡಬೇಕು ಅಂತ ಅನ್ನೋದು ನಿಮಗೆ ಬಿಟ್ಟಿದ್ದು. ಅದನ್ನು ಕೂಡ ನಾನು ಈ ಪಾಠದಲ್ಲಿ ಹೇಳಿರ್ತೇನೆ. ಜ್ಞಾನೇಶ್ವೇತೇಶು ರಾಜೇಂದ್ರ ಸರ್ವೇಶ್ವೇತದ್ ವಿಶಿಷ್ಯತೆ ಅನ್ನುವಲ್ಲಿ ಸರ್ವೇಶು ಏತೇಶು ಜ್ಞಾನೇಶು, ಎಲ್ಲ ಜ್ಞಾನ ಸಾಧನಗಳಲ್ಲಿ ಪಂಚರಾತ್ರವು ವಿಶಿಷ್ಟವಾಗಿದೆ ಅಂತ ಹೇಳಿದಾಗ ಪಂಚರಾತ್ರ ಮತ್ತು ವೇದಾರಣ್ಯಕಗಳು, ಪಂಚರಾತ್ರ ಅನ್ನೋದು ಇದು ಪೌರುಷೇಯ ಗ್ರಂಥ, ವೇದಾರಣ್ಯಕಗಳು ಅಪೌರುಷೇಯ ಗ್ರಂಥ, ಇವೆರಡು ಕೂಡ ಸಮಾನಾರ್ಥಕವಾಗಿವೆ ಅಂತ ಹೇಳಿದ್ದರಿಂದ ಪಂಚರಾತ್ರಕ್ಕೆ ವೈಶಿಷ್ಟ್ಯವನ್ನು ಶ್ರೇಷ್ಠತೆಯನ್ನು ಹೇಳಿದಾಗ ವೇದಗಳಿಗೂ ಕೂಡ ಶ್ರೇಷ್ಠತೆ ತಾನಾಗೇ ಬರ್ತದೆ. ಸಾಂಖ್ಯಾದಿ ಅಸತ್ಶಾಸ್ತ್ರ ತ್ರಯಸ್ಯ, ಸಾಂಖ್ಯ, ಯೋಗ ಮತ್ತು ಪಾಶುಪತ, ಈ ಇವು ಮೂರು ಕೂಡ ಅಸತ್ಶಾಸ್ತ್ರಗಳಾಗಿವೆ
ಪಂಚರಾತ್ರ ವಿರುದ್ಧ ಆದ್ದರಿಂದ ಅಪ್ರಮಾಣ ಅಂತ ಅರ್ಥ. ಆದರೆ ತ್ರಿವಿಕ್ರಮ ಪಂಡಿತರು ಯೋಗವನ್ನು ಅಪ್ರಮಾಣ ಅಂತ ಹೇಳಿಲ್ಲ ಅನ್ನೋದನ್ನು ಗಮನಿಸಬೇಕು. ಹಿರಣ್ಯಗರ್ಭನೇ ರಚನೆ ಮಾಡಿದವನಾದ್ದರಿಂದ ಅದನ್ನು ಅವರು ನಿರಾಕರಣೆ ಮಾಡಲಿಲ್ಲ. ಮತ್ತೆ ಹಿರಣ್ಯಗರ್ಭೋ ಯೋಗಸ್ಯ ವಕ್ತಾಚೈವ ಚತುರ್ಮುಖ ಅಂತಿದಲ್ಲಿದೆ. ಇನ್ನು ನೋಡಿ, ಈಗ ಎಲ್ಲ ಪಾಠಗಳಲ್ಲಿ ನಾಣ್ಯ ಪುರಾತನ ಅಂತಿದೆ. ಸ್ವಯಂ ಚತುರ್ಮುಖ ಬ್ರಹ್ಮನೇ ಅದಕ್ಕೆ ವಕ್ತ ಆದ್ದರಿಂದ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಅರ್ಥ ತ್ರಿವಿಕ್ರಮ ಪಂಡಿತರಿಗೆ ಕಾಣಿಸ್ತದೆ. ಆದರೆ ಚತುರ್ಮುಖ ಅನ್ನೋ ಒಂದು ಪಾಠವನ್ನೇ ಇವತ್ತಿನ ನಮ್ಮಲ್ಲಿ ವೈಷ್ಣವ ಪಾಠದಲ್ಲಿ ಯಾರು ಕೂಡ ಇಟ್ಕೊಳ್ಳದೇ ಇರೋದು ಒಂದು ವಿಚಿತ್ರವಾಗಿದೆ. ಅದು ಇಟ್ಕೊಂಡಿಲ್ಲ ಆದ್ರಿಂದನೇ ಅದು ಕೂಡ ತಪ್ಪು, ಯೋಗವು ಕೂಡ ತಪ್ಪು ಗ್ರಂಥ ಅಂತ ಹೀಗೆ ಲಕ್ಷಾಲಂಕಾರದಲ್ಲಿ ಹೇಳಿದ ಹಾಗೆ ಕಾಣಿಸ್ತದೆ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಕೂಡ ಹಿರಣ್ಯಗರ್ಭೋ ಯೋಗಸ್ಯ ವಕ್ತ ನಾಣ್ಯ ಪುರಾತನ ಅಂತಿದೆ. ಇವಕ್ಕೆಲ್ಲ ತತ್ವಜ್ಞಾನವೇ ಕಲಬೆರಕೆಗೆ ಒಳಗಾಗಿರೋದು ಕಾರಣ ಅಷ್ಟೆ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ತ್ರಿವಿಕ್ರಮ ಪಂಡಿತರು ಆಚಾರ್ಯರ ಸಾಕ್ಷಾತ್ ಶಿಷ್ಯರು. ಅಲ್ಲಿ ಯೋಗದ ವಕ್ತ ಆದಂಥ ಆ ಹಿರಣ್ಯಗರ್ಭನಿಗೆ ಯಾವುದೇ ದೋಷವನ್ನು ಹೇಳಿಲ್ಲ. ಅಲ್ಲಿ ವಿಷ್ಣುವಿನ ಉತ್ತಮತ್ವದ ನಿಷೇಧವೂ ಇಲ್ಲ. ಆದ್ರಿಂದ ಅದು ಅಸತ್ಶಾಸ್ತ್ರ ಅಲ್ಲ ಅಂತ ಹೇಳಿದ್ದಾರೆ. ಗೋವಿಂದಾಚಾರ್ಯ ಕೂಡ ಅದನ್ನು ಪಾಠ ಮಾಡುವಾಗ ಅದು ನಮಗೆ ವಿರುದ್ಧವೇನಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನ ಅವರು ಅಪ್ರಮಾಣ ಅಂತ ಹೇಳ್ತಾರೆ ಲಕ್ಷಾಲಂಕಾರದಲ್ಲಿ. ಇದನ್ನೆಲ್ಲ ನಾವು ಹೇಗೆ ಸ್ವೀಕಾರ ಮಾಡಬೇಕು ತುಂಬ ಗೊಂದಲ ಇದೆ ಇದರಲ್ಲಿ. ಆದರೂ ಲಕ್ಷಾಲಂಕಾರದ ಬಗ್ಗೆ ನನಗೆ ಹೆಚ್ಚು ಗುಮಾನಿಗಳಿವೆ. ತ್ರಿವಿಕ್ರಮ ಪಂಡಿತರು ಹೇಳಿದ್ರ ಬಗ್ಗೆ ಕೆಲವು ಕಡೆ ಗುಮಾನಿ ಇರ್ತದೆ. ಲಕ್ಷಾಲಂಕಾರದ ಬಗ್ಗೆ ಹೆಚ್ಚು ಗುಮಾನಿ ಇರೋದ್ರಿಂದ ಲಕ್ಷಾಲಂಕಾರ ಬದಿಗಿಡೋದು ಒಳ್ಳೆಯದು ನನ್ನ ಅಭಿಪ್ರಾಯ. ಹಿಂದೆ ಕೂಡ ಅದನ್ನು ಅನೇಕ ಕಡೆ ಹೇಳಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.